ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫುಲ್ಲು ಎಂಜಾಯ್ಮೆಂಟು. ಈ ಥರ ಲಾಸ್ಟಲ್ಲಿ ಈ ಥರ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ತಾ ಇದ್ನಲ್ಲ, ನನ್ನನ್ನು ಬಾ ಲಾಸ್ಟು ಬಾ ಎಂಜಾಯ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಕರೆದ್ರು. ನಾನು ಹಂಗೂ ಹೋಗಿರಲಿಲ್ಲ. ಲಾಸ್ಟ್ ಒಂದೆರಡು ಸ್ಟೆಪ್ ಹಾಕು ಅಂತೆ, ಬಾ ಅಂತ ಕರ್ಕೊಂಡ್ರು. ಎಲ್ಲ ಅಲ್ಲೇ ಜಾಗ ಚಿಕ್ಕದು ಆದ್ರೂ ಅಲ್ಲೇ ನೋಡಿ ಫುಲ್ಲು ರೌಂಡ್ ಹಾಕ್ಕೊಂಡು ಫುಲ್ಲು ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ತಾ ಇರುವಂಥದ್ದು. ನಮ್ಮ ಚಿಕ್ಕಪ್ಪ, ನಮ್ಮ ತಂಗಿ, ಅವ್ರ ಯಜಮಾನ್ರು, ನಮ್ಮ ಅಣ್ಣ, ನಮ್ಮ ಚಿಕ್ಕಮ್ಮ, ನನ್ನ ಮಕ್ಕಳು, ನನ್ನ ತಂಗಿ ಮಕ್ಕಳು ಎಲ್ಲ ಸೇರ್ಕೊಂಡಿದ್ದಾರೆ ನೋಡಿ. ಲಾಸ್ಟಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸತ್ಯ ಹರಿಶ್ಚಂದ್ರ ಮೂವಿಲಿ ಬರುತ್ತಲ್ಲ, ಮೂವಿ ಹಾಡು, ಆ ಹಾಡಿಗೆ ಲಾಸ್ಟಲ್ಲಿ ಸ್ಟೆಪ್ ಹಾಕ್ಬಿಡೋಣ ಅಂತ ಹಾಕ್ತಾ ಇರುವಂಥದ್ದು. ಕುಲದಲ್ಲಿ ಕೀಳೆ ಆಗೋದು ಹುಚ್ಚಪ್ಪ ಅನ್ನೋ ಹಾಡು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅದಾದಮೇಲೆ ಹಾಗೆ ತಮಟೆ ಸೌಂಡು ಈ ಥರ ಎಲ್ಲದಕ್ಕೂ ಹಾಕ್ಕೊಂಡು ಫುಲ್ಲು ಲಾಸ್ಟಲ್ಲಿ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಕೊನೆಗೆ ನಾನು ಒಂದೇ ಸ್ಟೆಪ್ ಹಾಕಿದೆ. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಬಾ ಲಾಸ್ಟ್ ಬಾ ಅಂತ ಕರಿತಾಯಿದ್ರು. ಈ ರೀತಿ ಎಂಜಾಯ್ಮೆಂಟ್ ಆಯಿತು. ಆಮೇಲೆ ಇದು ಆ್ಯಕ್ಚುಲಿ 1ನೇ ಭಾಗ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದವರು ಚೆಕ್ ಮಾಡಿ. ನಮ್ಮ ಬರ್ತಡೇ ಯಾವ ರೀತಿ ಸ್ಟಾರ್ಟ್ ಆಯಿತು, ಬರ್ತಡೇ ಮತ್ತು ಆ್ಯನಿವರ್ಸರಿ ಎರಡೂ ಒಂದೇ ದಿನ, ಒಂದೇ ಅದು ನಮ್ಮ ಚಿಕ್ಕಮ್ಮನಲ್ಲಿ ಮಾಡ್ತಾ ಇರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ತುಂಬಾ ನೋಡಿ ಎಲ್ಲ ಡ್ಯಾನ್ಸು ಪ್ರಾಕ್ಟೀಸು, ಡ್ಯಾನ್ಸು ಮಾಡ್ತಾಯಿದ್ದಾರೆ. ಈ ಥರ ಮಾಡೋದಲ್ಲಿ ಫೋನಲ್ಲಿ ನೋಡ್ಕೊಳ್ಳೋದು, ಟ್ರೈ ಮಾಡೋದು, ಫೋನಲ್ಲಿ ನೋಡ್ಕೊಳ್ಳೋದು, ಮಾಡೋದು. ಚೆನ್ನಾಗಿ ಬಂದರೆ ಹಂಗೆ ಸ್ಟೆಪ್ಗಳು ಹಾಕೋದು, ಇಲ್ಲಾಂದರೆ ಇದು ಬೇಡ ಇನ್ನೊಂದು ಸ್ಟೆಪ್ ಹಾಕು, ಇನ್ನೊಂದು ಹಾಡು ಹಾಕು, ಇನ್ನೊಂದು ತೋರಿಸು ಅನ್ನೋದು. ಹಾಗೆ ಯಾವ್ಯಾವುದಾಗುತ್ತೆ ಅದಕ್ಕೆ ಹಾಕ್ಕೊಂಡು ಆಡ್ತಾಯಿದ್ದಾರೆ ನೋಡಿ. ಡ್ಯಾನ್ಸು ಸೂಪರಾಗಿ ಆಡ್ತಾಯಿದ್ದಾರಲ್ವ. ನಿಮ್ಗೇನಾದರೂ ಈ ಡ್ಯಾನ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಈ ಲಾಗಂತೂ. ಫುಲ್ ಎಂಡ್ವರೆಗೂ ನೋಡಿ. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಆ ಥರ ಇರುವಂಥ ಮೂಮೆಂಟ್ ಇದು. ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ನನ್ನ ಮಗನ ಕರ್ಕೊಂಬಂದ್ಲು. ನನ್ನ ಮಗಳು ಒಂದೆರಡು ಸ್ಟೆಪ್ ಹಾಕ್ಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಅದೇನೋ ಹಿಂಗೆ ಕೈ ಹಿಡ್ಕೊಂಡು ತಿರುಗ್ಸೋಕ್ಕೆ ಹೇಳ್ತಾ ಇದ್ದಾಳೆ. ಅವನು ಈ ಕೈ ಎಡಗೈ ಕೊಟ್ಟಿದ್ಲು, ಅದು ಆ ಕೈಯೆಲ್ಲ ತಗೋ ಬಲಗೈ ಹಿಡ್ಕೊಂಡು ಸುತ್ತು ಅಂದ್ಬಿಟ್ಟು ಕೊಡ್ತಾಯಿದ್ದಾನೆ. ಅದಂತೂ ಒಳ್ಳೆ ಮೂಮೆಂಟು ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಖುಷಿ ಆಯ್ತು. ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಕೊಡುತ್ತೆ ಅಲ್ವಾ. ಫ್ಯಾಮಿಲಿಗಳು ಸೇರಿಕೊಂಡು ಒಂಥರ ಎಂಜಾಯ್ಮೆಂಟ್ ಮಾಡೋದಿರುತ್ತಲ್ವ. ಹಂಗಾಗಿ ಇವತ್ತಿದ್ದವರು ಇವತ್ತಿಲ್ಲ, ಇವತ್ತಿರ್ತೀವಿ, ನಾಳೆ ಇವತ್ತು ಮಲಗಿದ್ದವ್ರು ನಾಳೆ ಎದ್ದೋಳ್ತೀವೋ ಇಲ್ವೋ ಗೊತ್ತಿಲ್ಲ. ಫುಲ್ಲು ಎಂಜಾಯ್ ಮಾಡಿ, ಟೆನ್ಷನ್ ಬಿಡಿ. ಟೆನ್ಷನ್ ಮಾಡಿಕೊಂಡು ಮಾಮೂಲಿ ಇದ್ದೇ ಇರುತ್ತೆ ಕೆಲಸಗಳು, ಕಾರ್ಯಗಳು ಎಲ್ಲ. ಏನೋ ಒಂದಿನ ಈ ಥರ ಫ್ಯಾಮಿಲಿಗಳು ಸೇರಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದರೆ ಅದೇ ನಮಗೆ ಒಂದು ದೊಡ್ಡ ಆಯಸ್ಸು ಅಲ್ವಾ. ಈ ರೀತಿ ನಮ್ಮ ತಂಗಿ ಮಗನ್ನ ಕರೆದ್ವಿ. ಅವನಂತೂ ಜಪ್ಪಯ್ಯ ಅಂದರೂ ಬರಲಿಲ್ಲ ನೋಡಿ. ಎಳಿತಾ ಇದ್ರೂ ಅವನು ಬರಲೇ ಇಲ್ಲ. ಬಾರೋ ಅಂದ್ರೂ ಅವನು ಬರಲೇ ಇಲ್ಲ. ನಾವೆಷ್ಟೇ ಒತ್ತಾಯ ಮಾಡಿದ್ರೂ ಬರಲೇ ಇಲ್ಲ ಅವನು. ಹೋಗ್ಲಿ ಬಿಡು ಅಂದ್ಬಿಟ್ಟು ನನ್ನ ತಂಗಿ ಮಗಳು ಏನೋ ಬೈದ್ಲು ಅವನಿಗೆ. ಅದನ್ನು ನೋಡಿಬಿಟ್ಟು ನನ್ನ ಮಗ ಏನು ಅವಳಿಗೆ ಬೈತಾ ಇದ್ದಾನೆ. ಯಾಕೆ ಬೈತಾ ಇದ್ದೀಯ ಅವನಿಗೆ ಅಂತಲೂ ಏನು ಅದನ್ನ ನೋಡಿಲ್ಲ. ಅವಳು ಅಂದಿದ್ದು ಅದು ನೋಡಿದ್ರೆ ಅವ್ನು ನೋಡಿಬಿಟ್ಟು ಯಾಕೆ ಹಂಗೆ ಅಂತೀಯ ಅಂತ ಏನು ಅವ್ನಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ಬೈತಾ ಇದ್ದಾನೆ ನನ್ನ ಮಗ. ಆಮೇಲೆ ಕೊನೆಗೆ ಎಲ್ಲರೂ ಹೇಳಿದ್ರು, ಅವ್ನು ಕೇಳಲಿಲ್ಲ, ಬರಲಿಲ್ಲ ಅವನು. ಅಂದರೆ ತಂಗಿ, ಇವಾಗ ನನ್ನ ಮಗ, ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಇವರೆಲ್ಲ ಜೋಡಿ ಆಯ್ತಾರೆ. ಒಂಥರ ಚೆನ್ನಾಗಿರುತ್ತೆ ಆ ಥರ ಮಾಡೋಕ್ಕೆ ಅಂತ ಬಾ ಅಂತ ಹಿಂಸೆ ಇಕ್ಕಿದ್ವಿ. ಅವ್ನು ಕೊನೆಗೂ ಬರಲೇ ಇಲ್ಲ. ಹೋಗಲಿ ಬಿಡು ಅಂದ್ಬಿಟ್ಟು ಕೊನೆಗೆ ವೀಡಿಯೋ ಮಾಡ್ತೀನಿ ನಾನು, ಇದಕ್ಕಂತೂ ಬರೋಲ್ಲ, ಏನು ಬೇಡ ಸುಮ್ಮನೆ ನಿಂತ್ಕೋ, ಹಿಂಗೆ ಕೈ ಹಿಡ್ಕೊಂಡು ತಿರುಗ್ತಾಳೆ ಅಂತ ಹೇಳಿದ್ವಿ. ಆದರೂ ನಾನು ಕೇಳಲೇ ಇಲ್ಲ. ಅಯ್ಯೋ ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಎಷ್ಟು ಹಿಂಸೆ ಮಾಡಿದ್ರು ಅವ್ನು ಬರಲೇ ಇಲ್ಲ ನೋಡಿ. ಹಿಂಗೆ ಹೊಡಿತಾ ಇದ್ದಾನೆ. ಅದೇನೋ ಅಂದ್ಲು ಅಂದ್ಬಿಟ್ಟು ಯಾಕೆ ಅಂತೀಯ ಅಂತನೋ ಏನೋ ಹೊಡಿತಾ ಇದ್ದಾನೆ. ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ರೇಗ್ತಾ ಇದ್ದಾನೆ. ಅವಳ ಪಾಳ್ಗಳು ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ. ಅವಳು ನನ್ನ ಮಗಳು, ನನ್ನ ತಂಗಿ ಮಗಳು ಡ್ಯಾನ್ಸಲ್ಲೇ ಮುಳುಗೋಗಿದ್ದಾರೆ ಅವರಂತೂ. ಹೀಗೆ ಈ ಥರ ಒಂದು ಮೂಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಈ ಥರ ಮೂಮೆಂಟ್ನ ಎಂಜಾಯ್ ಮಾಡಿ. ಯಾವುದೇ ಪಾರ್ಟಿ ಫಂಕ್ಷನ್ನು, ಸಣ್ಣ ಫಂಕ್ಷನ್ಗಳನ್ನ ಮಾಡಿ. ಏನಿಲ್ಲ, ಅದರಲ್ಲಿ ಏನೂ ಮಾಡಲ್ಲ, ಮಾಮೂಲಿ ಊಟ ಮಾಡ್ತೀವಿ, ಏನೋ ಒಂದು ಕೇಕ್ ಅಂತ ತಂದು ಎಂಜಾಯ್ ಮಾಡ್ತೀವಿ ಅಷ್ಟೇ. ಇನ್ನೇನೂ ಇಲ್ಲ ಅದರಲ್ಲಿ ವಿಶೇಷ. ಆದರೆ ಒಂದು ಎಲ್ಲರೂ ಸೇರೋಕ್ಕೊಂದು ನೆಪ, ಓಕೆನಾ. ಎಲ್ಲರೂ ಸೇರಿದಾಗ ಹಿಂಗೆ ಆಗೋ ಖುಷಿನೇ ಬೇರೆ ಅಲ್ವಾ. ಎಲ್ಲರೂ ಒಟ್ಟಿಗೆ ಮಾತಾಡೋದು, ಅಡುಗೆ ಮಾಡೋದು, ಊಟ ಮಾಡೋದು, ಅದು ಇದು ಅನ್ಕೊ ಈ ಥರ ಡ್ಯಾನ್ಸ್ ಮಾಡೋದು ಇರುತ್ತಲ್ವ. ಈಗಂತೂ ಫೋನ್ಗಳು ಇರೋದ್ರಿಂದ ಎಲ್ಲ ಫೋನಲ್ಲೇ ಮುಗಿದಿರ್ತಾರೆ. ಈ ಥರ ಇರೋದಂತೂ ಕಡಿಮೆ, ತುಂಬಾ ಕಡಿಮೆ.
ನಮ್ಮ ಚಿಕ್ಕಪ್ಪನ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ, ಸೂಪರಾಗಿ ಡ್ಯಾನ್ಸ್ ಹಾಕ್ತಿದ್ದಾರೆ, ಸ್ಟೆಪ್ ಹಾಕ್ತಿದ್ದಾರೆ. ನಮ್ಮ ಅಣ್ಣ ಅಂದು ಸುಳ್ಳೆ ಹೊಡೆದಿದ್ದು ಅವ್ರ ಜೊತೆಗೆ ಆಮೇಲೆ ಹಂಗೆ ಎಲ್ಲರೂ ಸೇರಿಕೊಂಡ್ರು ಡ್ಯಾನ್ಸ್ ಮಾಡೋಕ್ಕೆ. ತುಂಬಾ ಚೆನ್ನಾಗಿತ್ತು. ಹಂಗೆ ರೌಂಡ್ಸ್ ಮಾಡಿದ್ರು, ಡ್ಯಾನ್ಸ್ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ಕೊತಾಯಿದ್ದೆ. ಅದು ಹೇಳ್ದಂಗೆ ಕೊನೆಯಲ್ಲಿ ಮಾತ್ರ ಸ್ವಲ್ಪ ಸ್ಟೆಪ್ ಹಾಕಿದೆ. ನನಗಂತೂ ಡ್ಯಾನ್ಸ್ ಇನ್ನು ಅವ್ರ ಜೊತೆ ಹೋಗಿ ನಿಂತ್ಕೊಂಡೆ. ಹಂಗೆ ಒಬ್ಬೊಬ್ಬರು ಸೇರಿಕೊಂಡು ಡ್ಯಾನ್ಸು ಸಖತ್ತಾಗಿ ಸ್ಟೆಪ್ ಹಾಕ್ತಿದ್ದಾರೆ. ನನ್ನ ತಂಗಿನೂ ಬಾ ಅಂತ ಎಲ್ಲರೂ ಬಾ ಅಂತ ಕರಿತಾ ಇದ್ದಾರೆ. ಎಲ್ಲರೂ ನೀನಾಡು ನೀನು ಬೇಡ ನಾನು ಬೇಡ ಅಂತ ನಿಂತ್ಕೊಂಡಿದ್ದಾರೆ. ಎಷ್ಟು ತಿರ್ಗ ಸ್ಟಾರ್ಟ್ ಮಾಡಿದ್ರು ನಮ್ಮ ಚಿಕ್ಕಪ್ಪ. ಚೆನ್ನಾಗಿ ಸ್ಟೆಪ್ ಹಾಕ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿಗೆ ಅಂದರೆ. ಅದು ನನಗಂತೂ ಈ ಬರ್ತಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಬಿಡ್ತೀವಿ. ಆಮೇಲೆ ನಾವೆಲ್ಲ ದೂರ ಇಲ್ಲ, ಹತ್ತತ್ರಲ್ಲೇ ಇದ್ದೀವಿ. ಅದು ಒಂದು ದೊಡ್ಡ ಖುಷಿ ಅಂತ ಹೇಳ್ತಾರೆ. ಒಟ್ಟಿಗೆ ಸೇರಿಕೊಂಡು ಡ್ಯಾನ್ಸ್ ಎಂಜಾಯ್ಮೆಂಟ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು 10 ಗಂಟೆ ಆಗಲಿ 11 ಗಂಟೆ ಆಗಲಿ ಹೋಗ್ಬೋದು. ಇವಾಗ ಬೇರೆ ಕಡೆ ಹೋಗಬೇಕು, ಬಸ್ಸಲ್ಲಿ ಹೋಗ್ಬೇಕು, ಆ ಥರ ಟೆನ್ಷನ್ ಏನೂ ಇಲ್ಲ. ಅಲ್ಲೆಲ್ಲ ಹತ್ರನೇ ನಡ್ಕೊಂಡು ಹೋಗುವಷ್ಟು ವಾಕಿಂಗ್ ಮಾಡ್ಕೊಂಡು ಹೋಗುವಷ್ಟು ಹತ್ರ. ಹಾಗಾಗಿ ತೊಂದರೆ ಇಲ್ಲ, ಹೋಗ್ಬೋದು. ಓಕೆನಾ? ಈ ರೀತಿ ನೋಡಿ ಅದನ್ನು ಮಾತಾಡ್ಕೊಂಡು ಅದು ಹಿಂಗೆ ಇದಂಗೆ ಹಿಂಗೆ ಮಾಡಿ ಅಂತ ಮಗಳು ಹೇಳ್ತಾ ಇದ್ದಲ್ಲ, ಅವರು ಆಯಿತು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರು ನೋಡಿ ಮತ್ತೆ ಡ್ಯಾನ್ಸು. ಇದು ಆ್ಯಕ್ಚುಲಿ ಅದೇ ಹಾಡುಗಳೆಲ್ಲ ಹಾಕ್ತಿದ್ದಾರೆ, ಅದು ಕಾಪಿರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಅದು ಡ್ಯಾನ್ಸ್ಗಳು ಸ್ಟೆಪ್ಗಳು ಹಾಕೋಕ್ಕೆ ಒಂದೊಂದು ತಮಟೆ ಸೌಂಡು ಆಮೇಲೆ ಫಿಲಮ್ ಮೂವೀಸ್ ಹಾಡುಗಳು ಇರೋದ್ರಿಂದ ಬೇಡ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹಾಕಿಲ್ಲ. ಅಯ್ಯೋ ಡ್ಯಾನ್ಸ್ ನೋಡಿದ್ರೆ ನನಗೆ ನಗು ಬರ್ತೈತೆ. ನೀವು ನೋಡಿ ಎಂಜಾಯ್ ಮಾಡಿ, ಫುಲ್ ಎಂಜಾಯ್ ಲಾಸ್ಟ್ವರೆಗೂ ನೋಡಿ, ಕೊನೆವರೆಗೂ ನೋಡಿ. ಎಂಜಾಯ್ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಇದೆ, ಬರ್ತ್ಡೇ ಮತ್ತು ಆ್ಯನಿವರ್ಸರಿದು ಕೇಕ್ ಕಟ್ಟಿಂಗು ಇಬ್ಬರಿಗೂ ಒಂದೇ ದಿನ ಇರೋದ್ರಿಂದ ನನ್ನ ಮಗಳದು, ನನ್ನ ಚಿಕ್ಕಮ್ಮವ್ರದ್ದು ಆ್ಯನಿವರ್ಸರಿ, ನನ್ನ ಮಗಳದ್ದು. ಹಾಗಾಗಿ ಇದೇ ವಿಶೇಷ ದಿವಸ ಎರಡು ಒಟ್ಟಿಗೆ ಸೆಲೆಬ್ರೇಷನ್ ಮಾಡಿರೋದು ಒಂದು ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು. ಓಕೆನಾ? ನೀವು ಆ ಥರ ಒಂದೇ ಸಲ ಇಬ್ಬರದು ಒಟ್ಟಿಗೆ ಬಿದ್ದಾಗ ಎಷ್ಟು ಖುಷಿ ಆಗುತ್ತಲ್ವ. ಅವ್ರದ್ದು ಆ್ಯನಿವರ್ಸರಿ ಇರುತ್ತೆ, ನಮ್ಮದು ಬರ್ತದೆ. ನಮ್ಮ ಮನೇಲಿ ಮಾಡ್ತಾಯಿದ್ವಿ, ಅವ್ರ ಮನೇಲಿ ಮಾಡ್ಕೊತಿದ್ವಿ. ಈ ಸಲ ವಿಶೇಷವಾಗಿ ಈ ಥರ ಎಲ್ಲ ಸೇರಿ ಈ ಥರ ಡ್ಯಾನ್ಸು ಅಂತ ಎಲ್ಲ ಇದನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇರೋದು ಒಂದು ಖುಷಿ ಅಂತಲೇ ಹೇಳ್ಬೋದು ಅಲ್ವಾ. ನೋಡಿ ಎಲ್ಲರೂ ಹಂಗೆ ರೌಂಡ್ ಶೇಪ್ ಹಾಕೋದು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಆವತ್ತಂತೂ ಫುಲ್ಲು ಎಂಜಾಯ್ಮೆಂಟ್. ಲಾಸ್ಟಲ್ಲಿ ಹಾಕ್ಬೇಕಾದ್ರೆ ಅನ್ನ ಕೂತ್ಕೊಂಡ್ರು, ಬಾ ಲಾಸ್ಟಲ್ಲಿ ನೀನು ಮುಗಿದೋಗುತ್ತೆ, ನೀನು ಒಂದು ಸ್ಟೆಪ್ ಹಾಕು ಅಂತ ಹೇಳಿದ್ರು. ನಾನು ಒಂದು ಸ್ಟೆಪ್ ಹಾಕಿದ್ದೀನಿ ನೋಡಿ. ನನಗಂತೂ ಬರಲ್ಲ, ಒಂದು 2 ಸ್ಟೆಪ್ ಹಾಕಿದ್ದೀನಿ. ನಮ್ಮ ಅತ್ತಿಗೆನೇ ಕೈ ಹಿಡ್ಕೊಂಡು ಹಿಂಗೊಂದು ರೌಂಡ್ ಹಾಕಿದ್ರು, ಅಷ್ಟರಲ್ಲೇ ಮುಗಿಸ್ತಿದ್ವಿ. ತುಂಬ ಚೆನ್ನಾಗಿತ್ತು ಈ ಥರ ಎಂಜಾಯ್ಮೆಂಟು. ನೀವು ಮಾಡಿ ಫ್ಯಾಮಿಲಿಗಳನ್ನ ಯಾವತ್ತೂ ಕೆಲಸ ಅಂತ ಬಿಡಬೇಡಿ. ಅಟ್ಲೀಸ್ಟ್ ಇಂಥ ಫಂಕ್ಷನಲ್ಲಿ ಆ್ಯನಿವರ್ಸರಿ ಆಗಲಿ ಬರ್ತಡೇ ಏನೋ ಒಂದು ಒಳ್ಳೆ ದಿನ ಸೇರಿಕೊಂಡು ಈ ಥರ ಎಂಜಾಯ್ಮೆಂಟ್ ಮಾಡಿ. ಮಾಮೂಲಿ ದಿನಗಳೆಲ್ಲ ಕೆಲಸ ಇದ್ದೇ ಇರುತ್ತೆ, ಫೋನ್ಗಳು ಇಟ್ಕೊಂಡಿರೋದೇ ಇರುತ್ತೆ ಯಾವಾಗಲೂ. ಹಾಗಾಗಿ ಈ ಥರ ಒಂದು ದಿನನ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್, ಯಾರೇ ಆದರೂ ಅಷ್ಟೇ. ಆಮೇಲೆ ಈಗಿನ ಇದರಲ್ಲಿ ನೋಡ್ತಾ ಇದ್ದರೆ ಇವತ್ತು ಮಲಗಿದ್ದವರು ನಾನು ಎದ್ದೇಳೋದೇ ಇಲ್ಲ. ಅವ್ರು ನಿಜವಾಗಿ ಎದ್ದು ಬೆಳಗ್ಗೆ ಮಾತಾಡ್ಸೋಣ ಅಂದರೆ ಅವ್ರು ಇರೋದೇ ಇಲ್ಲ. ಈ ಥರ ಎಲ್ಲ ಇರುತ್ತೆ. ಆ ಥರ ಸಂದರ್ಭಗಳು ಇವಾಗ ನಡೀತಾ ಇರೋದ್ರಿಂದ ಇದ್ದಾಗಲೇ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿರಬೇಕು. ಯಾರ ಜೊತೆಲೂ ಮುನ್ಸ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮುನ್ಸ್ಕೊಂಡೇನು ಜಗಳ ಮಾಡ್ಕೊಂಡು ನಾವೇನು ಹೊತ್ಕೊಂಡು ಹೋಗೋದಿಲ್ಲ. ಹೋದಾಗ ನಾವೇನು ಒಳ್ಳೆ ತಂದಿಂದ ಇರ್ತೀವೋ ಅದೇ ಒಬ್ರು ಒಳ್ಳೇದಾಗಿ ನಮ್ಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವ ನಮ್ಮ ಕೈಲಿ, ಕೆಟ್ಟದಂತೂ ಮಾಡೋದು ಬೇಡ. ಓಕೆನಾ? ಆ ಥರ ನನ್ನ ಒಂದು ಅನಿಸಿಕೆ. ನಾವಂತೂ ಹಾಗೇ ಯೋಚನೆ ಮಾಡೋದು, ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಲ್ವ, ಸುಮ್ಮನಿದ್ದು ಬಿಡೋಣ, ಕೆಟ್ಟದಂತೂ ಬಯಸೋದು ಬೇಡ ಒಬ್ಬರಿಗೆ. ನೋಡಿ ಕೇಕೆಲ್ಲ ತಂದರು, ಹಾಗೇ ಅದು ಕುರ್ಚಿ ಬೇರೆ ಇರಲಿಲ್ಲ, ಟೇಬಲ್ ಇರಲಿಲ್ಲ. ಅದಕ್ಕೇ ಇರೋ ಕುರ್ಚಿಗೆ ಅಡ್ಜಸ್ಟ್ ಮಾಡಿ ನಾನು ತರಿಸ್ದೆ ನನ್ನ ಮಗಳ ಬರ್ತಡೇಗೆ ಮತ್ತು ಅವ್ರದ್ದು ಆ್ಯನಿವರ್ಸರಿಗೆ. ಚಿಕ್ಕ ಕೇಕ್ ತರಿಸಿರೋದು ನಾನು, ಅದು ದೊಡ್ಡದು ಅವರೇ ತರಿಸಿದ್ರು. ಹಾಗಾಗಿ ಎಲ್ಲ 4 ಒಟ್ಟಿಗೆ ಇಟ್ಬಿಟ್ಟು ಕಟ್ ಮಾಡಿಸೋಣ ಅಂತ ಇಡ್ತಾಯಿದ್ದಾರೆ. ಒಂದೊಂದೇ ಬೇಡ, ಒಟ್ಟಿಗೆ ಇಟ್ಬಿಡಿ, ಒಂಥರ ಚೆನ್ನಾಗಿರುತ್ತೆ. ಒಟ್ಟಿಗೆ ಕಟ್ ಮಾಡಿಬಿಟ್ಟು ಇದು ಮಾಡೋಕ್ಕೆ ಅಂದ್ಬಿಟ್ಟು ಇಡ್ತಾಯಿದ್ದಾರೆ ನೋಡಿ. ಎಲ್ಲ ಚೆನ್ನಾಗಿ ಆಗೆಲ್ಲ ಕ್ಯಾಂಡ್ಲ್ ಅಂಟಿಸ್ತಿದ್ರು, ಇವಾಗೆಲ್ಲ ಅದೇನೋ ಅಂಟಿಸೋದು, ಬೆಂಕಿ ಬರೋ ಥರ ಅಂಟಿಸೋದು ಇಟ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಆ್ಯನಿವರ್ಸರಿ ಮತ್ತು ಬರ್ತಡೇ ತುಂಬ ಚೆನ್ನಾಗೇ ಆಯಿತು. ಈ ಥರ ನಾನು ಹೇಳ್ದಂಗೆ ನೀವೂ ಅಷ್ಟೇ ಈ ಥರ ಎಲ್ಲ ಮಿಸ್ ಮಾಡ್ಕೊಳ್ಬೇಡಿ. ಇದನ್ನೆಲ್ಲನೂ ಸಣ್ಣ ಎಂಜಾಯ್ಮೆಂಟ್ನೆಲ್ಲನೂ ಎಂಜಾಯ್ ಮಾಡಿ. ಹೇಳ್ದಂಗೆ ನಮ್ಮ ಕೈಲಂತೂ ಇರುವಷ್ಟು ದಿನ ಚೆನ್ನಾಗಿರೋಣ.
ಹೇಳ್ದಂಗೆ ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಿದ್ದಾಗಲೇ ಏನಾಗ್ಬಿಡ್ಬೋದು, ಈ ಥರ ಇರುತ್ತೆ ನಮ್ಮ ಜೀವನಗಳು. ಮೂರು ನೀರಿನ ಮೇಲಿನ ಗುಳ್ಳೆ ಥರ. ಹಂಗಾಗಿ ಇರುವಷ್ಟು ದಿನ ಚೆನ್ನಾಗಿರೋಣ, ಚೆನ್ನಾಗಿ ಎಂಜಾಯ್ ಮಾಡೋಣ ಹಂಗಂದ್ಬಿಟ್ಟು ಬೇರೆ ಥರ ಅಲ್ಲ ಇರೋದು. ಈ ಥರ ಪಾರ್ಟಿಗಳು ಸಂದರ್ಭಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಮೂಮೆಂಟು, ಈ ಥರ ಡ್ಯಾನ್ಸ್ ಮಾಡೋದು, ಊಟ ಮಾಡೋದು, ಕೇಕ್ ತಿನ್ನೋದು ಆಗೋಯ್ತಾ. ಮತ್ತು ನಾಳೆಯಿಂದ ಮಾಮೂಲಿ ಕೆಲ್ಸಕ್ಕೆ ಹೋಗ್ಬೇಕಾ, ಎಲ್ಲರದು ಅಷ್ಟೇನಲ್ವ. ಈಗ ನಮ್ಮ ಮನೇಲಿ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗಬೇಕು. ಸಂಜೆ ಆಗಿರೋದ್ರಿಂದ ಎಲ್ಲ ಫ್ರೀ ಆಗಿದ್ದಾರೆ. ಮತ್ತು ಬೆಳಗ್ಗೆ ಹೊತ್ತಾದರೆ ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಥರ ಎಂಜಾಯ್ಮೆಂಟ್ನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಎಂಜಾಯ್ ಮಾಡಿ. ನೋಡಿ, ಕೇಕ್ ಕಟ್ ಮಾಡೋಕ್ಕೆ ಲೈಟ್ ಆಫ್ ಮಾಡಿದ್ರು. ಆಫ್ ಮಾಡಿಬಿಟ್ಟು ಮತ್ತೆ ಕೇಕ್ ಕಟ್ ಮಾಡಿದರು. ಮೂವರು ಸೇರಿಕೊಂಡೇ ಕಟ್ ಮಾಡಿದರು ಒಟ್ಟಿಗೆ. ಯಾಕೆಂದರೆ ಅವ್ರದ್ದು ಆ್ಯನಿವರ್ಸರಿ, ಇವ್ರದ್ದು ಬರ್ತ್ಡೇ ನಮ್ಮ ಮಗಳದು. ಹಂಗಾಗಿ ಎಲ್ಲ ಒಂದೇ ಸಲ ನೋಡಿ ಹಾಕಿ ಕ್ಯಾಂಡಲ್ ಅಂಟಿಸ್ಬಿಟ್ಟು ಸ್ಟಾರ್ಟ್ ಮಾಡಿದರು. ಆಮೇಲೆಲ್ಲ ಕೇಕೆಲ್ಲ ಕಟ್ ಮಾಡಿ ಅವ್ರು ನೀವು ತಗೋ ಅಯ್ಯೋ ಕೇಕ್ ತಿಂದು ಮುಖಕ್ಕೆ ಹೊಡ್ದಂಗೆ ಆಗ್ಬಿಟ್ಟಿತ್ತು. ಕೇಕ್ ಅಂತೂ ಯಪ್ಪ ಕ್ರೀಮು ಅದು ಇದು ಎಲ್ಲ ನೋಡಿಬಿಟ್ಟು ಒಂದು ಪೀಸ್ ತಿಂದಿದ್ದು ಅಷ್ಟೇ. ಆಮೇಲಂತೂ ತಿನ್ನೋಕ್ಕೆ ಆಗಲಿಲ್ಲ, ಅಷ್ಟು ಮುಖಕ್ಕೆ ಹೊಡ್ದಂಗೆ ಆಗೋಯ್ತು ಕೇಕು. ಯಾಕೆಂದರೆ 4 ಇತ್ತಲ್ವ, ಅವು ಎಲ್ಲ ಫೇವ್ರೇಟ್ ನೋಡೋಣ ಅಂದ್ಬಿಟ್ಟು ಒಂದೊಂಚೂರು ತಗೊಂಡು ತಿನ್ನೋದು, ಅದು ಮುಖಕ್ಕೆ ಹೊಡ್ದಂಗೆ ಆಗ್ಬಿಟ್ಟಿತ್ತು. ಅಂದರೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಕೇಕ್ನ. ಆಮೇಲೆ ಹಂಗೂನೆಲ್ಲ ತೊಗೊಂಡು ತಿನ್ನೋರು ತಿಂದರು. ಅವರು ಪಕ್ಕದ ಮನೆಯವ್ರಿಗೆ ಯಾರಿಗೋ ಕೊಡಬೇಕು ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಟರು. ಮಾಮೂಲಿ ಅನ್ನ ಸಾರು ಪಲಾವ್ ಮಾಡಿದರು, ರಸಮ್ ಮಾಡಿ, ಹೆಸರುಬೇಳೆ, ಒಂದೊಂದು ಸ್ವೀಟ್ ಬೇರೆ ತರಿಸಿದ್ರು. ಈ ಸ್ವೀಟ್ ಜೊತೆಗೆ ಆ ಸ್ವೀಟು ಬೇರೆ ತರಿಸಿದ್ರು. ಅಯ್ಯೋ ಅದು ಬೇರೆ ತರಿಸಿ ಪಾಯಸ ಬೇರೆ, ಅದಕ್ಕೆ ಪಾಯಸ ಬೇರೆ ಮಾಡಿದರು, ಶಾವಿಗೆ ಪಾಯಸ, ಹಪ್ಳ ಮಾಮೂಲಿ ಎಲ್ಲ ಮಜ್ಜಿಗೆ ಮೊಸರು ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಇದೆಲ್ಲ ಮಾಡಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ಬೇಗ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೇಕೆಲ್ಲ ಕಟ್ ಮಾಡಿಬಿಟ್ಟು ತಿನ್ಬಿಟ್ಟು ಎತ್ತಿಕ್ಬಿಟ್ಟು ಸೈಡ್ಗೆ ಕೂತ್ಕೊಳ್ಳಿ ಊಟ ಮಾಡೋಣ ಅಂದರು. ಅದು ಊಟ ಮಾಡೋಕ್ಕೆ ಜಾಗ ಕಡಿಮೆ ಇತ್ತು, ಸ್ವಲ್ಪ ಜಾಗ ಕಡಿಮೆ ಇತ್ತು. ಆಮೇಲೆ ಅಜ್ಜಿ ಹತ್ರ ಆಶೀರ್ವಾದ ತೊಗೋತಾ ಇರೋದಿದು. ಅವರು ಏನೋ ಎಲ್ಲ ಇವತ್ತು ಆ್ಯನಿವರ್ಸರಿ ಬರ್ತಡೇ ಅಲ್ವಾ, ಹಾಗಾಗಿ ಕಾಲನ್ನ ಸಣ್ಣ ಮಾಡಿಕೊಂಡು ಆಶೀರ್ವಾದ ತೊಗೋತಾ ಇದ್ದಾರೆ. ಹಂಗಾಗಿ ಅದು ನಮ್ಮ ಅಜ್ಜಿ ಮತ್ತು ನಮ್ಮ ಮಗಳು ಹಂಗೆ ಆಶೀರ್ವಾದ ಪಡ್ಕೋತಾ ಇದ್ದಾಳೆ. ಒಂದು ಒಳ್ಳೆ ದಿನ, ಒಂದು ಒಳ್ಳೆ ದೊಡ್ಡವ್ರಿಗೊಂದು ನಮಸ್ಕಾರ ಹಾಕಿದ್ರೆ ತಪ್ಪೇನಿಲ್ಲ. ಈ ರೀತಿ ಮಾಡ್ಕೊಂಡೆಲ್ಲ ಆಯಿತು. ಗಿಫ್ಟ್ ಕೊಡೋರು ಆಮೇಲೆ ನೆನಪಿಸ್ಕೊಂಡು ಗಿಫ್ಟ್ ಕೊಡಿ ಅಂದ್ಕೊಂಡು ಗಿಫ್ಟ್ ಕೊಟ್ಟರು. ಅವ್ರಿಗೆ ಏನೇನೋ ಒಬ್ಬರು ರಾಧಾಕೃಷ್ಣ ಫೋಟೋ ಕೊಟ್ಟರು ನಮ್ಮ ತಂಗಿಯವರು. ಅವ್ರು ನಮ್ಮ ಅತ್ತಿಗೆ ಸೀರೆ ಕೊಟ್ಟರು ಅನಿಸುತ್ತೆ. ನಾನು ಒಂದು ಸೀರೆ ಇತ್ತು ಅದನ್ನೇ ಕೊಟ್ಟೆ. ಈ ರೀತಿ ಕೇಕೆಲ್ಲ ಕಟ್ ಮಾಡಿ ಆಮೇಲೆ ಗಿಫ್ಟೆಲ್ಲ ಕೊಟ್ಟು ಎಲ್ಲ ಆಯಿತು. ಆಮೇಲೆ ಊಟ ಮಾಡೋಣ ಅಂದರೆ ಊಟ ಮಾಡೋಕ್ಕೆ ಜಾಗ ಚಿಕ್ಕದಲ್ವಾ, ಮತ್ತು ಅಲ್ಲಿ ರೂಮಲ್ಲಿ ಸ್ವಲ್ಪ ಜಾಗ ಇತ್ತು. ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಆ ಕಡೆ ಸ್ವಲ್ಪ ಜನ ಕೂತ್ಕೊಳ್ಳಿ, ಇಲ್ಲಿ ಸ್ವಲ್ಪ ಜನ ಕೂತ್ಕೊಳ್ಳೋಣ ಅಂತೇಳಿ ಹೇಳ್ತಾಯಿದ್ರು. ನೋಡಿ, ಕೇಕ್ ನನ್ನ ಮಗಳಿಗೆ ತಿನ್ನಿಸ್ತಾ ಇರುವಂಥದ್ದು. ನಮ್ಮ ಮನೆಯವರು, ನಾನು, ನನ್ನ ಮಗ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅವಳು ಕೇಕ್ ತಿನ್ನಿಸ್ತಾ ಇರೋದು. ಅಯ್ಯೋ, ಇದು ಒಂದು ನಮ್ಮ ಮನೇಲಿ ಮಾಡ್ತಾಯಿದ್ವಿ, ಇವಾಗ ಅಲ್ಲಿ ಮಾಡಿರೋದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಓಕೆನಾ. ಇದು ನಮ್ಮ ಫ್ಯಾಮಿಲಿ, ನನ್ನ ಮಗ, ನಮ್ಮ ಮನೆಯವರು ಎಲ್ಲ ತಿನ್ನಿಸ್ತಾ ಇರೋವಂಥದ್ದು. ನಾನು ಎಲ್ಲರೂ ಒಟ್ಟಿಗೆ ನನ್ನ ಮಗಳಿಗೆ ಕೇಕ್ ತಿನ್ನಿಸ್ತಾ ಇರೋವಂಥದ್ದು. ಮೆತ್ತುತ್ತಾ ಇದೆ ನಮ್ಮ ಮುಖಕ್ಕೆ ಕೇಕ್ನ. ಬೇಡ ಕಣೋ, ಅವಳಿಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಇದೆ ಅಂದ್ರೂ ಕೇಳ್ತಾಯಿಲ್ಲ. ಮುಖಕ್ಕೆಲ್ಲ ಮೆತ್ತದ, ಏನೋ ಒಂದು ಹುಟ್ಟದ ಬಂದ್ಬಿಟ್ಟು ಒಂಚೂರು ಮೆತ್ಕೊತಾನೆ ಬಿಡು ಅಂತ ನಾನು ಹಂಗಂದೆ. ಅವಳು ಬೇಡ ಅಂತ ಇದ್ಲು. ಹೀಗೆ ಮತ್ತು ನನಗೆ ತಿನ್ನಿಸ್ತಾ ಇದ್ದಾಳೆ. ಹೀಗೆ ಎಲ್ಲರೂ ಅವ್ರು ಬಂದು ನಮ್ಮ ಚಿಕ್ಕಮ್ಮವ್ರಿಗೂ ತಿನ್ನಿಸೋದು, ಇವಳಿಗೂ ತಿನ್ನಿಸೋದು, ಇವಳು ಅವ್ರಿಗೆಲ್ಲ ತಿನ್ನಿಸೋದು. ಹಿಂಗೆ ಎಲ್ಲರಿಗೂ ತಿನ್ಸ್ಕೊಂಡು ಅದೇ ಒಂದು ಅಷ್ಟು ಉದ್ದ ಐತೆ ವೀಡಿಯೋ. ಅದನ್ನೆಲ್ಲ ಮಾತಾಡೋಕ್ಕೂ ಆಗಲ್ಲ, ವೀಡಿಯೋ ತುಂಬಾ ಲೆಂತಿ ಇದೆ. ಅದನ್ನು ನಾನು ನೆಕ್ಸ್ಟ್ ಭಾಗದಲ್ಲಿ ಹಾಕ್ತೀನಿ. ಓಕೆನಾ. ಕೇಕ್ ಕಟ್ಟಿಂಗೆಲ್ಲ ಆಯಿತು. ಮತ್ತು ಕೇಕ್ ಕಟ್ಟಿಂಗೆಲ್ಲ ಯಾರ್ಯಾರೆಲ್ಲ ತಿನ್ನಿಸಿದ್ರು, ಹೇಗೆ ತಿನ್ನಿಸಿದ್ರು, ಮತ್ತು ಊಟ ಏನೇನು ಮಾಡಿದ್ವಿ, ಆಮೇಲೆ ಗಿಫ್ಟ್ ಏನೇನು ಕೊಟ್ಟರು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ವೀಡಿಯೋ ಲೆಂತಿ ಆಗಿರೋದ್ರಿಂದ. ಓಕೆನಾ. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಏನೇನು ಗಿಫ್ಟ್ ಕೊಟ್ಟರು ಮತ್ತು ಏನೇನು ಅಡುಗೆ ಮಾಡಿದ್ರು, ಸ್ಪೆಷಲ್ ಅಡುಗೆ ಏನು ಅನ್ನೋದನ್ನು ನೋಡೋಣ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.